ಸ್ನೇಹಿತರೆ ನಮಸ್ಕಾರ. ನರಕ ನರಕವನ್ನ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ನೋಡ್ತಾ ಇದ್ದಾರೆ. ಬಹುಶಃ ದರ್ಶನ್ ಕನಸು ಮನಸ್ಸಿನಲ್ಲೂ ಕೂಡ ಇಂಥದ್ದೊಂದು ದಿನವನ್ನು ನಾನು ಜೀವನದಲ್ಲಿ ನೋಡ್ತೀನಿ ಎನ್ನುವಂತಹ ಕೆಟ್ಟ ಆಲೋಚನೆಯನ್ನು ಕೂಡ ಮಾಡಿರಲಿಕ್ಕಿಲ್ಲ. ಆದರೆ ಅಂತಹದ್ದೊಂದು ಪರಿಸ್ಥಿತಿ ದರ್ಶನ್ಗೆ ಈಗ ಎದುರಾಗಿದೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಈಗ ಸುಮಾರೊಂದು 77 ದಿನಗಳ ನರಕ ಯಾತನೆಯನ್ನು ಅನುಭವಿಸಿಯಾಗಿದೆ. ಹಾಸಿಗೆ ಇರದೆ, ಬೆಳಕು ಇರದೆ, ಗಾಳಿ ಇರದೆ, ಸರಿಯಾಗಿ ಊಟನೂ ಕೂಡ ಮಾಡದೆ, ಸರಿಯಾದಂಥ ನಿದ್ರೆಯೂ ಕೂಡ ಬಾರದೆ ದರ್ಶನ್ ಒಂದು ರೀತಿಯಲ್ಲಿ ನರಕವನ್ನೇ ನೋಡ್ತಾ ಇದ್ದಾರೆ. ಬದುಕಿರುವಾಗಲೇ ನರಕವನ್ನು ನೋಡೋದು ಅಂತ ಹೇಳಿದ್ರೆ ಇದೇ ಇರಬಹುದು. ದರ್ಶನ್ ತನ್ನ ಜೀವನದಲ್ಲಿ ಮಾಡಿದಂಥ ಒಂದೇ ಒಂದು ಕೆಟ್ಟ ನಿರ್ಧಾರ ಅಥವಾ ಒಂದು ತಪ್ಪು ಎಲ್ಲಿವರೆಗೆ ಕರ್ಕೊಂಡು ಹೋಗಿ ಕೂರಿಸ್ತು ಅನ್ನೋದಕ್ಕೆ ಸಾಕ್ಷಿ ಇದು. ದರ್ಶನ್ ಎಷ್ಟೇ ದೊಡ್ಡ ನಟನಾಗಿದ್ದರೂ, ಸೆಲೆಬ್ರಿಟಿ ಆಗಿದ್ದರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿ ಸಮಾನ ಅನ್ನುವಂಥದ್ದನ್ನು ಮತ್ತೊಮ್ಮೆ ನಿರೂಪಿಸಿ ತೋರಿಸಿದಂತಾಗಿದೆ ದರ್ಶನ್ ಪ್ರಕರಣ. ದರ್ಶನ್ ಪ್ರಕರಣದ ಹಿಂದೆ ಇರುವಂಥ ರಾಜಕೀಯ ಲೆಕ್ಕಾಚಾರಗಳು, ಷಡ್ಯಂತ್ರಗಳು ಮತ್ತು ಬೇರೆ ಬೇರೆ ಆರೋಪ ಪ್ರತ್ಯಾರೋಪಗಳು ಒಂದು ಬಗೆ ಆದರೆ, ಮತ್ತೊಂದು ಕಡೆ ದರ್ಶನ್ ಇಲ್ಲಿ ಅನುಭವಿಸ್ತಿರುವಂಥ ಶಿಕ್ಷೆ ಮತ್ತೊಂದು ಪರಿ. ಈಗಾಗಲೇ ಈ ಎಲ್ಲ ನರಕದ ಶಿಕ್ಷೆಗಳಿದ್ದಾವೆ. ಇದರಿಂದ ಪಾರಾಗಬೇಕು ಅನ್ನೋಂಥ ಪ್ರಯತ್ನವನ್ನು ದರ್ಶನ್ ಮತ್ತು ದರ್ಶನ್ ಪರವಾದಂಥ ವಕೀಲರು ಹಾಗೆಯೇ ದರ್ಶನ್ ಜೊತೆಗೆ ಜೈಲಿನಲ್ಲಿ ನರಳುತ್ತಿರುವಂಥ ಇತರ ಆರೋಪಿಗಳು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಯಾವುದಕ್ಕೂ ಕೂಡ ಯಶಸ್ಸು ಮಾತ್ರ ಸಿಗ್ತಾ ಇಲ್ಲ. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ನರಕವನ್ನು ನೋಡ್ತಿರುವಂಥ ದರ್ಶನ್ಗೆ ಮತ್ತಷ್ಟು ನರಕ ನೋಡುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗುವಂಥ ತೀರ್ಪು ಬಂದಿದೆ. ಹಾಗಾಗಿ ಏನಂತ ಹೇಳಿದೆ ಆ ತೀರ್ಪಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ತಮಗೆ ಮಲಗೋದಕ್ಕೆ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಬೇಕು ಅಂತೇಳಿ ಮನವಿ ಮಾಡಿದಂಥ ದರ್ಶನ್ ಜೈಲಾಧಿಕಾರಿಗಳು ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ನೀಡೋದಕ್ಕೆ ನಿರಾಕರಿಸಿದ ಕಾರಣ ಕೋರ್ಟ್ ಮೆಟ್ಟಿಲನ್ನು ಏರಿದರು. ಕೆಲ ದಿನಗಳ ಹಿಂದೆ ನಡೆದಂತಹ ವಾದದ ಸಮಯದಲ್ಲಿ ನಟ ದರ್ಶನ್ ಪರ ವಕೀಲರು ಜೈಲಾಧಿಕಾರಿಗಳು ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ದರ್ಶನ್ ಅವರಿಗೆ ಹೆಚ್ಚುವರಿ ಹಾಸಿಗೆ, ದಿಂಬು, ಬೆಡ್ಶೀಟ್ ಯಾವುದನ್ನು ಕೂಡ ಕೊಟ್ಟಿಲ್ಲ ಅಂತೇಳಿ ವಾದಿಸಿದರು. ಅರ್ಜಿಯ ಬಗ್ಗೆ ಹಲವು ಬಾರಿ ವಾದ ಪ್ರತಿವಾದಗಳು ಕೂಡ ನಡೆದಿದ್ವು. ಜೈಲಿಗೆ ಕಾನೂನು ಪ್ರಾಧಿಕಾರ ಸದಸ್ಯರು ಕೂಡ ಭೇಟಿಯನ್ನು ಕೊಟ್ಟಿದ್ದರು, ಪರಿಶೀಲನೆಯನ್ನು ಮಾಡಿದರು. ವಾದಗಳನ್ನು ಆಲಿಸಿದ ಬಳಿಕ ನ್ಯಾಯಾಧೀಶರು ಆದೇಶವನ್ನು ಕಾಯ್ದಿರಿಸಿದರು. ಈಗಾಗಲೇ ಅಕ್ಟೋಬರ್ 29ನೇ ತಾರೀಕು ಬುಧವಾರ ಇದಕ್ಕೆ ಸಂಬಂಧಪಟ್ಟಂಥ ಆದೇಶ ಹೊರಬಿದ್ದಿದೆ. ರೇಣುಕಸ್ವಾಮಿಯ ಹತ್ಯೆ ಆರೋಪಿಯಾಗಿರುವಂಥ ದರ್ಶನ್ ಅವರಿಗೆ ತಿಂಗಳಿಗೊಮ್ಮೆ ಹಾಸಿಗೆ, ಬಟ್ಟೆಗಳನ್ನು ಒದಗಿಸುವಂತೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಮತ್ತೊಬ್ಬ ಆರೋಪಿ ಪವಿತ್ರ ಅವರಿಗೂ ಕೂಡ ಇದೇ ಆದೇಶ ಅನ್ವಯ ಆಗಲಿದೆ. ಆದರೆ ದರ್ಶನ್ ಕೇಳಿದಂತೆ ದಿಂಬು, ಕನ್ನಡಿ, ಬಾಚಣಿಕೆ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ನೇರವಾದಂಥ ಮಾತನ್ನೇ ಇಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಾರೆ. ಇನ್ನು ದರ್ಶನ್ನು ಜಾಮೀನು ರದ್ದತಿಗಾಗಿ ಮನವಿಯನ್ನು ಸಲ್ಲಿಸ್ತಾರಾ ಅನ್ನೋದು ಕುತೂಹಲ ಇತ್ತು. ಬಟ್ ಸಲ್ಲಿಸಿದ್ರೂ ಪ್ರಯೋಜನ ಇಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಜನ ಈ ಎಲ್ಲ ಪ್ರಕರಣದಿಂದ ತನ್ನನ್ನು ತೆಗಿಬೇಕು ಅಥವಾ ರದ್ದು ಮಾಡಬೇಕು ಅನ್ನುವಂಥದ್ದು ಅಥವಾ ಬೇಲ್ ಕೊಡಿ ಎನ್ನುವಂಥದ್ದು ಈ ರೀತಿಯಾದಂಥ ಅರ್ಜಿಗಳನ್ನು ಸಲ್ಲಿಸ್ತಿದ್ದಾರೆ. ಬಟ್ ಯಾವುದಕ್ಕೂ ಕೂಡ ಕೋರ್ಟು ಇಲ್ಲ ತಗೊಳ್ಳಿ ಅಂತೇಳಿ ಕೊಡ್ತಿಲ್ಲ. ದರ್ಶನ್ ಹಾಗೂ ಇತರ ಆರೋಪಿಗಳಿಗೆ ವಿಶೇಷವಾದಂಥ ಸೌಲಭ್ಯ ನೀಡದಂತೆ ಈ ಹಿಂದೆ ಸುಪ್ರೀಂ ಸೂಚನೆಯನ್ನು ಕೊಟ್ಟಿತ್ತು. ಅದಕ್ಕೆ ಪೂರಕವಾಗಿ ಈಗಾಗಲೇ ಕೋರ್ಟು ತುಂಬ ಕಟ್ಟುನಿಟ್ಟಿನ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬಟ್ ಈಗ ಕೊಟ್ಟಿರುವಂಥ ಕೋರ್ಟ್ನ ಆದೇಶದಿಂದ ದರ್ಶನ್ ಏನು ಫುಲ್ ಖುಷಿಯಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ದರ್ಶನ್ನು ಇಲ್ಲಿ ಕೇಳಿರೋದೇನು ಬಟ್ ಇಲ್ಲಿ ಕೋರ್ಟ್ ಕೊಟ್ಟಿರೋದೇನು ಅಂತೇಳಿ ನೋಡಿದ್ರೆ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಹೀಗಾಗಿ ದರ್ಶನ್ ಸಹಜವಾಗಿ ಎಲ್ಲ ವಿಚಾರದಲ್ಲೂ ಕೂಡ ಖುಷಿಯಾಗಿದ್ದಾರೆ ಅಥವಾ ಅವರ ಬೇಡಿಕೆ ಈಡೇರಿದೆ ಅಂತೇಳಿ ಹೇಳೋಕ್ಕಾಗೋದಿಲ್ಲ. ಇನ್ನು ಈಗಾಗಲೇ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ವಿಶೇಷವಾದಂಥ ಸೌಲಭ್ಯವನ್ನು ಕೊಡದಂತೆ ಹೇಳಿದೆ. ಹೀಗಾಗಿ ಈ ಬಾರಿ ದರ್ಶನ್ನು ಜೈಲಿನಲ್ಲಿ ನರಕವನ್ನು ಹೇಗೆ ನೋಡ್ಬೋದು ಅಂತೇಳಿ ಅನುಭವಿಸ್ತಾ ಇದ್ದಾರೆ. ಇನ್ನು ದರ್ಶನ್ಗೆ ಕೇವಲ ಇಷ್ಟು ದಿನಗಳ ಜೈಲುವಾಸನೆ ಸಾಕಾಗಿ ಹೋಗಿದೆ. ಕಳೆದ 77 ದಿನಗಳಿಂದ ಮತ್ತೊಮ್ಮೆ ಜೈಲುವಾಸ ಸಾಕಾಗಿ ಹೋಗಿದೆ. ಸಾಕಪ್ಪ ಸಾಕು, 100 ದಿನಗಳ ಒಳಗಾದರೂ ಕೂಡ ಜಾಮೀನು ಸಿಗುವಂತಾಗಲಿ ಅಂತಹ ಬೇಡಿಕೆಯನ್ನು ಇಡುತ್ತಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಅವರ ಈ ಪರಿಸ್ಥಿತಿಯನ್ನು ನೋಡಿ ಎಲ್ಲರೂ ಕೂಡ ಮಮ್ಮಲ ಮರುಗ್ತಾ ಇದ್ದಾರೆ. ದರ್ಶನ್ ಅವರ ಅಭಿಮಾನಿಗಳಂತೂ ಅಯ್ಯೋ ನಮ್ಮ ಬಾಸಿಗೆ ಹೀಗಾಯ್ತಲ್ಲ ಅಂತೇಳಿ ಕೊರಗ್ತಾ ಇದ್ದಾರೆ. ಚಿತ್ರರಂಗ ಕೂಡ ಇದರಿಂದ ಹೊರತಾಗಿಲ್ಲ. ಯಾಕಂದರೆ ಟೆಲಿಂಗ್ ಸ್ಟಾರ್ ದರ್ಶನ್ ಚಿತ್ರರಂಗದ ನಂಬರ್ 1 ನಟ, ನೇರವಂತಿಕೆ ಜೊತೆಗೆ ಹೃದಯವಂತಿಕೆ ಇರುವಂತಹ ನಟ ಕೂಡ ಹೌದು. ಹಾಗಾಗಿ ಇಂಥ ದರ್ಶನ್ ಕೊನೆ ಪಕ್ಷ ಹಾಸಿಗೆ, ತಲೆದಿಂಬು, ಹೊದಿಕೆ ಸೇರಿದಂತೆ ಕನಿಷ್ಠ ಸೌಲಭ್ಯವನ್ನಾದರೂ ಕೂಡ ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಕಳೆದ 77 ದಿನಗಳಿಂದ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ಆದರೆ ಇವರ ಈ ಬೇಡಿಕೆ ಇಲ್ಲಿವರೆಗೂ ಕೂಡ ಈಡೇರದೇ ಇರುವಂಥದ್ದು, ಜೊತೆಗೆ ಕೋರ್ಟು ಡಬಲ್ ಶಾಕನ್ನು ಕೊಟ್ಟಿರುವಂಥದ್ದು ಸಹಜವಾಗಿ ಟೆನ್ಷನನ್ನು ಹೆಚ್ಚು ಮಾಡಿದೆ.
ಇನ್ನು ದರ್ಶನ್ ಈ ಹಿಂದೆ ತಾವಿರುವಂಥ ಬ್ಯಾರಕ್ನ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ರು. ಬಿಸಿಲು ಬೀಳದಂಥ ಕಾರಣ ಕೈ ಫಂಗಸ್ ಆಗಿದೆ ಅಂತಲೂ ಕೂಡ ಹೇಳಿದರು. ಬ್ಯಾರಕ್ನಿಂದ ಹೊರಗಡೆ ಬರೋದಕ್ಕೆ ಅನುವು ಮಾಡಿ ಕೊಡ್ತಾ ಇಲ್ಲ ಅನ್ನುವಂಥ ಅಳಲನ್ನು ತೋಡಿಕೊಂಡಿದ್ರು. ಬೇರೆ ಬ್ಯಾರಕ್ಗೆ ಸ್ಥಳಾಂತರ ಮಾಡುವಂತೆಯೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ದರ್ಶನ್ ಈ ಮನವಿಗೆ ಮಣೆ ಹಾಕದಂಥ ಕೋರ್ಟು ಈ ಅಧಿಕಾರವನ್ನು ಜೈಲಧಿಕಾರಿಗಳಿಗೆ ಕೊಟ್ಟಿದೆ. ಬೇರೆ ಬ್ಯಾರಕ್ಕಿಗೆ ಸ್ಥಳಾಂತರ ಮಾಡುವಂಥ ನಿರ್ಧಾರವನ್ನು ಜೈಲಿನ ಅಧಿಕಾರಿಗಳೇ ತೆಗೆದುಕೊಳ್ಳುತ್ತಾರೆ. ನಾವು ಅದನ್ನು ಹೇಳೋದಕ್ಕೆ ಬರೋದಿಲ್ಲ. ಬಟ್ ಸೂಕ್ತವಾದಂತಹ ಬಟ್ಟೆಗಳು ಮತ್ತು ಹೊದಿಕೆಗಳನ್ನು ತಿಂಗಳಿಗೊಮ್ಮೆ ಬದಲಾಯಿಸಿ ಕೊಡಿ ಎನ್ನುವಂತಹ ಆದೇಶವನ್ನು ಕೊಟ್ಟಿದೆ. ಈ ಮೂಲಕ ದರ್ಶನ್ ಅವರ ಬೇಡಿಕೆಯನ್ನು ಸ್ವಲ್ಪ ಮಟ್ಟಿಗೆ ಈಡೇರಿಸುವಂಥ ಕೆಲಸವನ್ನು ಕೋರ್ಟ್ ಮಾಡಿದೆ. ಇದನ್ನು ಹೊರತುಪಡಿಸಿದರೆ ಈಗಾಗಲೇ ಅಕ್ಟೋಬರ್ 31ರಂದು ದರ್ಶನ್ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಈಗ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ಧತೆಯು ಕೂಡ ನಡೀತಿದೆ. ಇನ್ನುಳಿದಂತೆ ದರ್ಶನ್, ಪವಿತ್ರಗೌಡ, ಉಳಿದ ಆರೋಪಿಗಳು ಯಾವ್ಯಾವ ಸೆಕ್ಷನ್ಗಳ ಅಡಿ ಆರೋಪವನ್ನು ಹೊತ್ತಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ರೀತಿಯಾದಂತಹ ಪ್ರಕ್ರಿಯೆಗಳು ಕೂಡ ಇನ್ನು ಮುಂದೆ ನಡೀಲಿಕ್ಕಿದೆ. ಅಂದರೆ ಈ ವಾದ ಪ್ರತಿವಾದ ಇವೆಲ್ಲವೂ ಕೂಡ ನಡೆಯೋದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು, ದಾಖಲೆಗಳನ್ನು ಕಲೆ ಹಾಕುವಂಥ ಕೆಲಸವೂ ಕೂಡ ನಡೆಯಲಿಕ್ಕಿದೆ ಅನ್ನೋದು ಕೂಡ ವಾಸ್ತವ. ಇದನ್ನು ಹೊರತುಪಡಿಸಿದರೆ ದರ್ಶನ್ ಪರ ವಕೀಲರು ಒಂದಷ್ಟು ವಿಚಾರಗಳನ್ನು ಬಹಿರಂಗವಾಗಿ ಬೇರೆ ರೀತಿಯಲ್ಲೇ ಹೇಳಿದ್ದಾರೆ. ಏನು, ದರ್ಶನ್ಗೆ ನಾವು ಮೂಲಸೌಕರ್ಯಗಳು ಬೇಕು ಅಂತೇಳಿ ಕೇಳಿದ್ವಿ ಹೊರತು ಇಲ್ಲಿ ಮಾಧ್ಯಮಗಳಲ್ಲಿ ಬರೋ ರೀತಿ ಹಾಸಿಗೆ, ದಿಂಬು, ಪಲ್ಲಂಗ, ಇನ್ನೊಂದು ಮತ್ತೊಂದು ಯಾವುದನ್ನು ಕೂಡ ಕೇಳಿಲ್ಲ ಅನ್ನೋದನ್ನು ದರ್ಶನ್ ಪರ ವಕೀಲರು ಹೇಳಿದ್ದಾರೆ. ಇದರ ಜೊತೆಗೆ ಹರಿದ ಚಾದರ ನೀಡಿದಂತಹ ಜೈಲಿನ ಅಧಿಕಾರಿಗಳಿಗೆ ಕೋರ್ಟ್ ಚಿಮಾರಿಯನ್ನು ಕೂಡ ಹಾಕಿದೆ ಅನ್ನುವಂಥ ವಿಚಾರವನ್ನು ಸುನೀಲ್ ಅವರು ಹೇಳಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ ನ್ಯಾಯಾಲಯದಲ್ಲಿ 3 ಅರ್ಜಿಗಳ ವಿಚಾರಣೆ ನಡೆದಿದೆ. ಅದರ ಬಗ್ಗೆ ಸುನೀಲ್ ಸುದೀರ್ಘವಾಗಿ ಮಾತನಾಡಿದ್ದಾರೆ. ದರ್ಶನ್ ಹಾಗೂ ಉಳಿದ ಆರೋಪಿಗಳಿಗೆ ಮೂಲ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಮ್ಯಾನುವಲ್ ಪ್ರಕಾರ ಏನೆಲ್ಲ ಕೊಡಬೇಕು ಅವೆಲ್ಲವನ್ನು ಕೂಡ ಕೊಡಿ, ಆದರೂ ಕೂಡ ಜಿಲ್ಲಾಧಿಕಾರಿಗಳು ಇದನ್ನು ಪಾಲನೆ ಮಾಡ್ತಾ ಇಲ್ಲ ಅನ್ನುವಂತಹ ಆಪಾದನೆಯನ್ನು ವಕೀಲರು ಮಾಡಿದ್ದಾರೆ. ಇದು ನ್ಯಾಯಾಂಗ ನಿಂದನೆ ಆಗುತ್ತೆ. ಹೀಗಾಗಿ ಆ ವಿಚಾರವಾಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದು ಈ ಅರ್ಜಿಯ ವಿಚಾರಣೆಯನ್ನು ಸಂಬಂಧ ಒಂದು ಆದೇಶವನ್ನು ಕೋರ್ಟ್ ಕೊಟ್ಟಿರುವಂಥದ್ದು. ಇನ್ನು ಜೈಲು ಅಧಿಕಾರಿಗಳು ಇನ್ನು ಮುಂದೆ ಕೋರ್ಟ್ನಿಂದ ಯಾವುದೇ ಆದೇಶವನ್ನು ನಿರೀಕ್ಷಿಸದೆ ಜೈಲಿನ ಮ್ಯಾನ್ಯಲ್ನಲ್ಲಿರುವಂತಹ ಎಲ್ಲ ಸೌಕರ್ಯಗಳನ್ನು ಕೊಡಿ ಅಂತ ಹೇಳ್ಬಿಟ್ಟು ಕಠಿಣ ಆದೇಶವನ್ನು ಮಾಡಿದೆ. ಆರೋಪಿಗಳನ್ನು ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಸಾಧ್ಯವಾದರೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶವನ್ನು ನೀಡಿದೆ ಅಂತೇಳಿ ಸುನೀಲ್ ಹೇಳ್ತಿದ್ದಾರೆ. ಬಟ್ ಇದು ಯಾವಾಗ ಆಗುತ್ತೆ ಅದು ಗೊತ್ತಿಲ್ಲ. ಇನ್ನು ಈ ವೇಳೆ ಇನ್ನೊಂದು ಅಂಶವನ್ನು ಕೂಡ ಕೋರ್ಟ್ ಗಮನಿಸಿದೆ. ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಚಿಮಾರಿಯನ್ನು ಕೂಡ ಹಾಕಿದೆ. ಆರೋಪಿಗಳಿಗೆ ಹರಿದು ಹೋಗಿರುವಂಥ ಚಾದರ ನೀಡಿದ್ದಕ್ಕೆ ಜೈಲಿನ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಅಂತೇಳಿ ಆದೇಶದಲ್ಲಿ ಬರೆದಿದೆ. ಹಾಗಾಗಿ ಈಗಾಗಲೇ ನೀವು ನೀಡಿರುವಂತಹ ಆದೇಶವನ್ನು ಜೈಲು ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಸುನೀಲ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಹಾಸಿಗೆ, ದಿಂಬು ಕೊಡಿ ಅಂತ ಹೇಳ್ಬಿಟ್ಟು ನಾವು ಈವರೆಗೂ ಕೂಡ ಕೇಳಿಯೇ ಇಲ್ಲ. ನಾವು ಕೇಳಿರುವಂಥದ್ದು ಕೇವಲ ಮೂಲ ಸೌಕರ್ಯಗಳನ್ನು ಕೊಡಿ ಅಂತೇಳಿ. ಬೇರೆಲ್ಲವೂ ಕೂಡ ಈ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥದ್ದು. ಅದಕ್ಕೆ ರೆಕ್ಕೆ ಬುಕ್ಕ ಏನೂ ಕೂಡ ಇಲ್ಲ. ದಿಂಬು, ಪಲ್ಲಂಗ, ಹಾಸಿಗೆ ಇವೆಲ್ಲವನ್ನು ಕೂಡ ಕೇಳಿಯೇ ಇಲ್ಲ. ಇವೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನು ಕೂಡ ಸುನೀಲ್ ಹೇಳ್ತಾ ಈಗ ಮುಂದೆ ದರ್ಶನ್ನು ಯಾವ ರೀತಿಯಾದಂಥ ಕಾನೂನು ಪ್ರಕ್ರಿಯೆಯನ್ನು ನಡೆಸಬೇಕು ಇದರ ಬಗ್ಗೆನೂ ಕೂಡ ಚರ್ಚಿಸಿ ಮುಂದಿನ ಹೋರಾಟವನ್ನು ನಡೆಸ್ತೇವೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ, ಎಲ್ಲಿ ಹೋಗಿ ನಿಲ್ಲುತ್ತೆ, ಏನೆಲ್ಲ ಚರ್ಚೆಗಳು ನಡೀತವೆ ಅಂತೇಳಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.